ನಿಮ್ಮ ಪೆಟ್ಸ್ ಅನ್ನು ನಿಮ್ಮ ಮಗು ತರ ಟ್ರೀಟ್ ಮಾಡೋದನ್ನ ನಿಲ್ಲಿಸಿ. ನಾನು ಇದನ್ನ ಹೇಳಿದಾಗ ಐ ಗೆಟ್ ಅ ಲಾಟ್ ಆಫ್ ಹೇಟ್, ಬಟ್ ಇದೇ ಸತ್ಯ. ನೀವು ಅವರನ್ನ ಬೆಡ್ ಮೇಲೆ ಅಲವ್ ಮಾಡ್ತಾ ಇದ್ದೀರಾ, ಫರ್ನಿಚರ್ ಮೇಲೆಲ್ಲ ಅಲವ್ ಮಾಡ್ತಾ ಇದ್ದೀರಾ, ಟೇಬಲ್ ಮೇಲೆ ಅಲವ್ ಮಾಡ್ತಾ ಇದ್ದೀರಾ. ನೀವು ಇದನ್ನ ಬೌಂಡ್ರೀಸ್ ಇಲ್ದಿರಾ ಮಾಡಿದ್ರೆ ಅವರು ಎಲ್ಲ ನಂದು ಅನ್ಕೊಂಡು ಗಾರ್ಡ್ ಮಾಡಕ್ ಶುರು ಮಾಡ್ಬೋದು. ಸೊ ಇಫ್ ಯು ಡು ನಾಟ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಯೋರ್ ಪೆಟ್, ಪ್ಲೀಸ್ ಇದನ್ನೆಲ್ಲ ಅಲವ್ ಮಾಡಬೇಡಿ. ಬೌಂಡ್ರೀಸ್ ಸೆಟ್ ಮಾಡಿ, ರೂಲ್ಸ್ ಸೆಟ್ ಮಾಡಿ. ನಿಮ್ಮ ಪೆಟ್ಸ್ಗೆ ಯಾವಾಗ್ಲೂ ಕೈಯಿಂದ ತಿನ್ಸೋದನ್ನ ನಿಲ್ಸಿ. ಯಾಕಂದ್ರೆ ಅವರು ನಿಮ್ ಮೇಲೆ ಡಿಪೆಂಡೆಂಟ್ ಆಗ್ಬಿಡ್ತಾರೆ. ನೀವು ಇಲ್ದಿರೋ ಟೈಮಲ್ಲಿ ಅವರು ಊಟ ಕೂಡ ಮಾಡ್ದಿರ ಇರಬಹುದು. ನಮ್ಮ ಹ್ಯೂಮನ್ ಬೇಬೀಸ್ ಹೇಗಂದ್ರೆ ಅವರು ದೊಡ್ಡವರಾಗಿ ಮೆಚೂರ್ ಆಗ್ತಾರೆ, ಬಟ್ ನಮ್ಮ ಡಾಗ್ಸ್ ಹಾಗಲ್ಲ. ಅವ್ರಿಗೆ ನಾವು ಹೇಳ್ಕೊಟ್ಟಿಲ್ಲ ಅಂದ್ರೆ, ಇಲ್ಲ ನಾವು ಟ್ರೈನಿಂಗ್ ಕೊಟ್ಟಿಲ್ಲ ಅಂದ್ರೆ ಅವರು ದೊಡ್ಡವರಾಗಿ ನಮ್ ಮೇಲೆ ತುಂಬಾ ಡಿಪೆಂಡೆಂಟ್ ಆಗ್ತಾರೆ ಅಂಡ್ ದೇ ವಿಲ್ ನಾಟ್ ಬಿ ಕಾನ್ಫಿಡೆಂಟ್ ಇನಫ್. ಸೊ ವಿ ನೀಡ್ ಟು ಟ್ರೈನ್ ದಮ್, ವಿ ನೀಡ್ ಟು ಗಿವ್ ದಮ್ ರೈಟ್ ಎಜುಕೇಶನ್ ಫ್ರಮ್ ಪಪಿ ಸ್ಟೇಜ್ ಇಟ್ ಸೆಲ್ಫ್. ನಿಮ್ಗೆ ಯಾವುದೇ ಸಹಾಯ ಬೇಕಿದ್ರೆ ನಮ್ಗೆ ಮೆಸೇಜ್ ಮಾಡಿ ಅಂಡ್ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ.